ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಒನ್ ಮೀಡಿಯಾ. ನಾನು ರೂಪಾ ಕುದ್ರಿ. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಕಳೆದರೂ ಕೂಡ ಇಂದಿಗೂ ಜನರಲ್ಲಿ ವಿರೋಧ ಪರ ಅಭಿಪ್ರಾಯಗಳು ಇದ್ದೇ ಇದೆ. ಸಾಕಷ್ಟು ಜನ, ಒಂದಷ್ಟು ಜನ ಸರ್ಕಾರ ಬಂದು ಯೋಜನೆಗಳಿಂದ ಸಂತೋಷಪಟ್ಟರು, ಇನ್ನೊಂದಷ್ಟು ಜನ ಈ ಯೋಜನೆಗಳ ವಿರುದ್ಧ, ಸರ್ಕಾರದ ವಿರುದ್ಧ ಇನ್ನೂ ವಿರೋಧ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಬನ್ನಿ ಖುದ್ದಾಗಿ ಜನರ ಹತ್ರನೇ ಹೋಗೋಣ. ಅವರು ಯೋಜನೆಗಳ ಬಗ್ಗೆ ಆಗಲಿ, ಸರ್ಕಾರದ ಬಗ್ಗೆ ಆಗಲಿ, ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಆಗಿರುವ ಬದಲಾವಣೆಗಳಾಗಲಿ, ಬೆಳವಣಿಗೆಗಳ ಬಗ್ಗೆ ಆಗಲಿ ಏನು ಹೇಳ್ತಾರೆ ಕೇಳೋಣ. ಸರ್, ಅದೇ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಗಿದೆಯಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ, ಮಾತಾಡ್ಬೋದು? ಕಾಂಗ್ರೆಸ್ ಬಗ್ಗೆ ಇವೆಲ್ಲ ಅಲ್ಲ, ಓಕೆ, ನಿಮ್ಗೆ ಏನು ಅನಿಸಿದೆ ಅವ್ರು ಬಂದಾಗಿಂದ? ಏನಾದರೂ ಇಂಪ್ರೂವ್ಮೆಂಟ್ ಮಾಡಿದಾರಾ, ಇಲ್ಲ ನಿಮ್ಗೆ ಏನಾದರೂ ಫೆಸಿಲಿಟಿ ಮಾಡಿದಾರಾ, ಆ ಥರ ಏನಾದರೂ ಹೇಳ್ಬೋದು ಅಷ್ಟೇ? ಇರಲಿ, ಸರ್ಕಾರ ಸರಿ ಚೆನ್ನಾಗಿ ಮಾಡ್ಕೊಯ್ತಾರೆ. ಇದೊಂದೇ ಪ್ರಾಬ್ಲಮ್ ಮಾಡಿದ್ವಿ ಅವರು, ಯಾವುದು ಫ್ರೀ ಮಾಡಬಾರ್ದು. ಒಳ್ಳೇದು ಮಾಡ್ತಿದ್ದಾರೆ. ಒಳ್ಳೇದು ಅನ್ನೋಕ್ಕಿಂತ ಅಟ್ಲೀಸ್ಟ್ ಏನೋ ಈಗ ಲೇಡೀಸ್ಗೆ ಮತ್ತು ಶಕ್ತಿ ಯೋಜನೆ ಅದು ಇದು ಅಂತ ಏನೋ ಕೊಡ್ತಿದ್ದಾರೆ. ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಯೂಸ್ ಆಗ್ತಿದೆ ಅದು. ಈ ಹಿಂದೆ BJP ಸರ್ಕಾರ ಇದ್ದಾಗ ಬರೀ ಜಾತಿ ಧರ್ಮ ಅಂದ್ಕೊಂಡು ತುಂಬ ಹೊಡೆದಾಟಗಳಾಗಿದೆ. ಈಗಲೂ ಅವ್ರ ಕಡೆಯಿಂದ ಆಗ್ತಾನೇ ಇದೆ. ಅದನ್ನು ಇವ್ರು ಸರಿ ಮಾಡಬೇಕು. ಅದೊಂದು ಇನ್ನೂ ಕಾಂಗ್ರೆಸ್ ಕಡೆಯಿಂದ ಆಗಿಲ್ಲ ಸರಿ ಮಾಡೋದನ್ನ. ಸರಿ ಮಾಡಿದ್ರೆ ಇನ್ನೂ ಒಳ್ಳೆಯದದು. ಇನ್ನು ಬೇರೆ ಆಡಳಿತದಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ನಮ್ಮ ಹೋಮ್ ಮಿನಿಸ್ಟ್ರು ಸರಿ ಇಲ್ಲ, ಫಸ್ಟ್ ಅವ್ರು ಬದಲಾದರೆ ಎಲ್ಲ ಸರಿ ಹೋಗುತ್ತೆ. ಇನ್ನು ಸರ್ಕಾರ ಇನ್ನೇನೇನು ಸೌಲಭ್ಯಗಳು ಇನ್ನೇನೇನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ? ನಮಗೇನು ಗಂಡಸರಿಗೆ ಏನು ಸೌಲಭ್ಯ ಕೊಟ್ಟಿರೋಲ್ಲ ಬಿಡ ಹೇಳಿ. ಸೊ 2 ವರ್ಷ ಆಡಳಿತ ನಿಮಗೆ ಸಂತೃಪ್ತಿ ಇದೆಯಾ? ಏನಿಲ್ಲ ಸರ್, ಏನಕ್ಕಿಲ್ಲ ನೋಡಿ ಸರ್, ಈಗ ಬಸ್ಸು ಫ್ರೀ ಬಿಟ್ರು. ಬಸ್ ಫ್ರೀ ಬಿಟ್ಟಾದ್ಮೇಲೆ ನಮಗೆ ನೋಡಿ ಲೈನಾಗಿ ಆಟೋ ನಿಂತಿದೆ, ಯಾರಿಗೂ ಇದಿಲ್ಲ, ಬಿಸ್ನೆಸ್ ಇಲ್ಲ. ನಮ್ಮ ಒಪಿನಿಯನು ಅಷ್ಟೇ ಸರ್. ಈಗ ಗೃಹಲಕ್ಷ್ಮಿ ಫ್ರೀ ಕೊಡ್ತೀವಿ ಅಂತಾರೆ, ಗೃಹಲಕ್ಷ್ಮಿ ದುಡ್ಡು ಕೊಡಲ್ಲ. 1 ತಿಂಗಳು ಹಾಕ್ತಾರೆ, 1 ತಿಂಗಳು ಹಾಕಲ್ಲ. ಒಟ್ಟಿನಲ್ಲಿ ಜನಗಳಿಗೆ ಇದರಿಂದ ಎಲ್ಲ ತೊಂದರೆ ಆಗುತ್ತೆ. ನಮಗೆ ಫ್ರೀ ಬೆನಿಫಿಟ್ಸ್ ಏನೂ ಬೇಡ. ಮೊದಲು ಯಾವ ಥರ ಇತ್ತು ಅದೇ ಥರ ಇರಬೇಕು ಸರ್ ನಮಗಷ್ಟೇ. 5 ವರ್ಷ ಆಡಳಿತ ಮಾಡಿದ್ರಲ್ಲ ಕಾಂಗ್ರೆಸ್ಸು, ಆ ಥರ ಸ್ಕೀಮ್ ಇದ್ದರೆ ಕೊಡಿ ನಮಗೆ. ಬಸ್ ಫ್ರೀ ಖಂಡಿತ ತೆಗಿಲೇಬೇಕು. ಯಾಕಂದರೆ ಅದರಿಂದ ನಮ್ಗೆ ಜೀವನ ನಡೀತಿರೋದು. ಅದೇ ನಿಂತು ಫ್ರೀ ಬಿಟ್ಬಿಟ್ರೆ ಯಾರು ಬರ್ತಾರೆ ಲೇಡೀಸ್ಗಳು? ಇವಾಗ ಜಾಸ್ತಿ ಅಮೌಂಟು ಕೇಳೋಂಗೂ ಇಲ್ಲ. ಕೇಳಿದ್ರೆ ಬೆಳಗಿಂದ ಸಂಜೆ ಗಂಟೆ ಅದು 50 ರೂಪಾಯಿನೂ ಸಿಗೋಲ್ಲ ನಮಗೆ. ಅದರಿಂದ ಬಸ್ ಫ್ರೀ ಏನೇನು ಫ್ರೀ ಇದೆ ಅದೆಲ್ಲ ಕ್ಯಾನ್ಸಲ್ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದೀವಿ ಸರ್. ಈಗ ಗೌರ್ಮೆಂಟ್ ಬಸ್ ಬೇಕಾದ್ರೆ ಫ್ರೀ ಕೊಡಿ, ಸ್ಕೂಲ್ ಹುಡುಗರು ಕೊಡಿ, ವಯಸ್ಸಾದವ್ರು ಕೊಡಿ. ಆಮೇಲೆ ಸಿಟಿ ಬಸ್ನ ಕ್ಯಾನ್ಸಲ್ ಮಾಡಿ. ಸಿಟಿ ಬಸ್ಸಿಂದನೇ ನಂಬ್ಕೊಂಡಿರೋದೇ ಆಟೋದವ್ರು ನಾವು. ಏನು ಬೆನಿಫಿಟ್ ಇಲ್ಲ ಸರ್, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಎಲ್ಲ ಗ್ಯಾರಂಟಿ ಕೊಡ್ತಾರೆ, ಜನಗಳನ್ನೆಲ್ಲ ಮೋಸ ಮಾಡಿ. ಎಲ್ಲ ಗೊತ್ತಾಗ್ಬಿಟ್ಟಿದೆ ಸರ್ಕಾರಕ್ಕೆ, ಜನಗಳನ್ನ ಯಾವ ಥರ ಮೋಸ ಮಾಡಬೇಕು, ಯಾವ ಥರ ಅವ್ರಿಗೆ ಗೊತ್ತು. ಮೋಸ ಮಾಡಿ ಅವ್ರ ಮಕ್ಕಳನ್ನೆಲ್ಲ ಚೆನ್ನಾಗಿ ಎಲ್ಲೆಲ್ಲಿ ಬದುಕ್ತಾವ್ರೆ. ಸೊ ನಿಮಗೆ ಸಂತೃಪ್ತಿ ಇದೆ? ಓಕೆ, ಬಟ್ ಏನಂದರೆ ಅವರೇನೋ ಫ್ರೀ ಗ್ಯಾರಂಟಿ ಅದೆಲ್ಲ ಕೊಡ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ವೇಸ್ಟ್ ಅನಿಸುತ್ತೆ. ಅದೆಲ್ಲ ಕೊಟ್ಟರೆ ನಾವು ತಾನೇ ಇದು ಪೇ ಮಾಡ್ತೀವಿ ಟ್ಯಾಕ್ಸು, ಅದೆಲ್ಲನೂ ಅವ್ರಿಗೆ ಸುಮ್ಮನೆ ವೇಸ್ಟ್ ಆಗೋದ್ರೆ ಅದರಿಂದ ಲೈಕ್ ಗೌರ್ಮೆಂಟ್ ಅಂದರೆ ನಮ್ಮ ಸ್ಟೇಟ್ ಇದು ಎಕನಾಮಿಗೆ ಸ್ವಲ್ಪ ಇದಾಗುತ್ತೆ. ಅದರ್ವೈಸ್ ಚೆನ್ನಾಗೇ ಇದೆ. ನಮ್ಮನೆ ಹತ್ರ, ನಾನು ಬ್ಯಾಂಗ್ಳೂರಿಂದ ಬಂದಿರೋದು, ನಮ್ಮನೆ ಹತ್ರ ರಾಮಲಿಂಗಾರೆಡ್ಡಿ ಅವರಿದ್ದಾರೆ MLA. ಅವ್ರು ನಮಗೇನು ಇದು ಪ್ರಾಬ್ಲಮ್ ಅಂದರೆ ಇಮಿಡಿಯೇಟ್ ಸಾಲ್ವ್ ಎಲ್ಲ ಮಾಡಿಕೊಡ್ತಾರೆ. ಸೊ ಇನ್ ದಟ್ ವೇ ಇಟ್ಸ್ ಗುಡ್ ಓನ್ಲಿ. ಕೆಲಸನೂ ಯಾರು ಅಷ್ಟೊಂದು ಜಾಬ್ ಇದಕ್ಕೆಲ್ಲನೂ ಹೋಗಲ್ಲ, ಫ್ರೀಯಾಗಿ ಸಿಗ್ತಿದ್ಯಲ್ವಾ, ಅದರಲ್ಲೇ ನಾವು ಆರಾಮಾಗಿರ್ಬೋದು ಅಂದ್ಕೊಳ್ತಾರೆ. ಸೊ ಅಕಾರ್ಡಿಂಗ್ ಟು ಮೀ ಅದೆಲ್ಲ ತೆಗೆದ್ರೆ ದ ರೆಸ್ಟ್ ಈಸ್ ಗುಡ್ ಓನ್ಲಿ. ಇಲ್ಲ ಸರ್, ತೃಪ್ತಿ ಏನಿಲ್ಲ ಸರ್. ಎಲ್ಲಿ ಸರ್, ಮನೆ ತಾನೇ ಹಾಲ್ ರೇಟ್ ಜಾಸ್ತಿ ಮಾಡೋರು, ಡೀಸೆಲ್ ರೇಟ್ ಜಾಸ್ತಿ ಮಾಡೋರು, ಕರೆಂಟ್ ಬಿಲ್ ಜಾಸ್ತಿ ಮಾಡೋರು. ಫ್ರೀ ಕೊಟ್ಟವ್ರು ಅಷ್ಟೇ. ಕರೆಂಟ್ ಬಿಲ್ ದುಡ್ಡು ಬಂದಮೇಲೆ ಹೋಯ್ತು ಜನಗಳಿಗೆ. ಈ ಬಸ್ ಫ್ರೀ ಮಾಡಿ ಎಲ್ಲ ಹಾಳು ಮಾಡೋರು. ಮೈಸೂರು ಸಿದ್ದರಾಮಯ್ಯ ವೇಸ್ಟೇ. ಮೈಸೂರವನಾಗಿ ಏನು ಹೋಗ್ತಾ ಇಲ್ಲ ಅವನಿಗೆ ಮಾಡೋಕ್ಕೆ. ತೃಪ್ತಿ ಏನಿಲ್ಲ, ತುಂಬ ಬೇಜಾರಲ್ಲಿದೆ. ಅದು ಈ ಫ್ರೀ ಸ್ಕೀಮೇ ತೆಗಿಬೇಕು. ಟೋಟಲ್ ಓವರ್ ಆಲ್ ಫ್ರೀ ಸ್ಕೀಮ್ ಇರಬಾರ್ದು. ಫ್ರೀ ಸ್ಕೀಮ್ ಇಲ್ಲ ಅಂದರೆ ನಿಮ್ಮ ಗೌರ್ಮೆಂಟು ಚೆನ್ನಾಗಿ ನಡೀತದೆ. ಪ್ಲಸ್ ಇವೆಲ್ಲ ದರಿದ್ರ ಬರಲ್ಲ. ದುಡ್ಡು ದರಿದ್ರ ಆಗಿದೆಯಲ್ಲ, ದುಡ್ಡು ದರಿದ್ರ ಬರಲ್ಲ ಅವಾಗ. ಈ ಸರ್ಕಾರ ಬಂದಿರೋದೇ ನಮಗೆ ಯಾಕಪ್ಪ ಬಂತು ಅನ್ನೋಂಗೆ ಆಗ್ಬಿಟ್ಟದೆ. ಮಧ್ಯಮ ವರ್ಗದಲ್ಲಿ ನಾವು ದುಡ್ಕೊಂಡು ತಿಂತಿದ್ದವರೆಲ್ಲ ಇವತ್ತು ಯಾಕೆ ದುಡಿಬೇಕು ನಾವು ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ನಾವು ದುಡಿದೇನೆ ಈಗ ದುಡ್ದು ನಾವು ದುಡ್ದದ್ದೆಲ್ಲ ಮುಕ್ಕಾಲು ಭಾಗ ನಾವು ಟ್ಯಾಕ್ಸ್ ಕಟ್ಟೋದು ವಗೇರೆ ಕಟ್ಟೋದು, ದುಡ್ದು ಸರ್ಕಾರಕ್ಕೆ ತಿನ್ನಿಸಿ ಸರ್ಕಾರದವ್ರು ಇನ್ಯಾರಿಗೋ ತಿನ್ನಿಸೋ ಬದಲಿಗೆ ನಾವು ತಾನೇ ಯಾಕೆ ದುಡಿಬೇಕು? ನಾವು ಬಡವ್ರ ಸ್ಥಾನದಲ್ಲೇ ಇದ್ದಿದ್ರೆ ಹೆಂಗೋ ನಮಗೂ ಫ್ರೀ ಸ್ಕೀಮ್ ಸಿಕ್ಕಿತ್ತು, ನಾವು ಆರಾಮಾಗಿ ಜೀವನ ಮಾಡ್ಬೋದಾಗಿತ್ತಲ್ಲ. ಈ ಥರ ಪರಿಸ್ಥಿತಿ ಬಂದು ಕುಂತದೆ. ನಿಜ ಹೇಳಬೇಕು ಅಂದರೆ ಈ ಸರ್ಕಾರದಿಂದ ಎಳ್ಳಷ್ಟು ಪ್ರಯೋಜನ ಇಲ್ಲ. ಸರ್ಕಾರ ನೀವು ಯಾವಾಗಲೂ ಕಾರ್ಯಕ್ರಮಗಳು ಏನಾಗಬೇಕು ಅಂದರೆ ಜನರನ್ನ ದುಡ್ಕೊಂಡು ತಿನ್ನೋ ದಾರಿಲಿ ಪ್ರೋತ್ಸಾಹ ಮಾಡಬೇಕು. ಅವ್ರಿಗೆ ದುಡ್ಕೊಂಡು ತಿನ್ನೋರ್ಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು. ಫಸ್ಟು ದುಡಿಯೋನ್ನ ನೋಡಬೇಕು, ಕೂತ್ಕೊಳ್ಳೋನ್ನೆಲ್ಲ. ಬಡವ್ರು ಇರ್ಬೋದು, ನೀವು ಅವ್ರಿಗೆ ಏನಾದ್ರು ಬೇರೆ ಒಂದು ಕ್ರಿಯೇಟ್ ಮಾಡಿಕೊಡ್ಬೇಕು, ಉದ್ಯೋಗನೋ ಸೃಷ್ಟಿನೋ ಏನೋ ಮಾಡಿ ಅವನ್ನ ಬದುಕೋ ದಾರಿಲಿ ಏನಾರು ಪುಷಪ್ ಮಾಡ್ಬೇಕು ಅವನ್ನ. ಅವ್ನು ನೀ ಕೂತೇ ಇರೋಪ್ಪ, ನಾನು ಏನೋ ಕೊಡ್ತಲೇ ಇರ್ತೀನಿ ಅಂದರೆ ಈಗ 10 kg ಅಕ್ಕಿ ಕೊಡ್ತಾರೆ, ತಿಂಗಳಿಗೆ 2000 ಬರ್ತಾನೆ, ಹೆಂಡ್ತಿ ಮಕ್ಳು ಓಡಾಡೋಕ್ಕೆ ಫ್ರೀ ಬಸ್ ಇರ್ತದೆ. ಅವ್ನು ದುಡಿಮೆ ಮಾಡೋಕ್ಕೆ ಯಾಕೆ ಬೇಕು? ಅವ್ನು ದುಡಿ ಯಾಕೆ ಹೋಗೋದನ್ನು?
ಅದೇ ನಮ್ಗೆ ಅನಿವಾರ್ಯ. ಈಗ ನಮ್ಮ ಹೆಡ್ತಿರ್ಗೆ ನಾವು ಇಲ್ಲೇನೋ ದುಡಿತೀವಿ ಅಂತ ಬರ್ತೀವಿ, ನಮ್ಮ ಹೆಡ್ತಿರ್ಗೆ 2,000ನೂ ಬರೋಲ್ಲ, ಇಲ್ಲಿ ನಾವು ಅಕ್ಕಿನೂ ಬರೋಲ್ಲ, ನಾವು ದುಡಿಯೋಣ ಅಂತ ಇಲ್ಲಿ ಬರ್ತೀವಿ, ದುಡಿಮೆಗೆ ಆಯ್ತಾ ಇಲ್ಲ. ನಾವು ಇವಾಗ ಅವ್ರಿಗಿಂತ ಹೀನವಾಗಿ ಬದುಕ್ತಾ ಇದ್ದೀವಿ ನಾವು ಮಧ್ಯಮ ವರ್ಗದವರು, ಖಂಡಿತವಾಗ್ಲೂ ಅವ್ರಿಗಿಂತ ಹೀನವಾಗಿ ಬದುಕ್ತಾ ಇದ್ದೀವಿ ನಾವು. ನೋಡಿ, ಇದಾಗಿತ್ತು ಜನರಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗಿನ ಅಭಿಪ್ರಾಯ. ಕೆಲವೊಂದಷ್ಟು ಜನ ಹೌದು ಕಾಂಗ್ರೆಸ್ ಬಂದರೆ ನಮ್ಮ ರಾಜ್ಯ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಅವ್ರ ಯೋಜನೆಗಳಿಂದ ನಮ್ಮ ಎಷ್ಟೋ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾದು ನೋಡೋಣ ಇನ್ನು 3 ವರ್ಷ ಅವರ ಆಡಳಿತಾವಧಿಯಲ್ಲಿ ನಮ್ಮ ರಾಜ್ಯದ ಬೆಳವಣಿಗೆ ಹೇಗಾಗುತ್ತೆ ಅಂತ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ 1 ಮೀಡಿಯಾ. ನಾನು ರೂಪಾ ಕುದ್ರಿ.